ಮಂಗಳಮುಖಿಯಂತೆ ವೇಷ ಧರಿಸ್ತಾನೆ 2 ಮಕ್ಕಳ ತಂದೆ. ಮೈಸೂರು ನಂಜನಗೂಡಲ್ಲಿ ಪ್ರೇಮ ಹೆಸರಿನಲ್ಲಿ ಭಿಕ್ಷಾಟನೆ. ಸೆಕ್ಸ್ ವರ್ಕರ್ ಆಗಿಯೂ ಕೆಲಸ, ಹಗಲು ಭಿಕ್ಷೆ, ರಾತ್ರಿ ದಂಧೆ ಮಾಡ್ತಾ ಇರುವುದಾಗಿ ಆರೋಪ. ಮೈಸೂರಲ್ಲೊಬ್ಬ 3 ಪತ್ನಿಯರ ಮುದ್ದಿನ ಗಂಡ. ಒಬ್ಬರಿಗೆ ಗೊತ್ತಿಲ್ಲದಂತೆ 3ರನ್ನ ಮದುವೆಯಾದ ಭೂಪ. ಅಮಿತ್ ಕುಮಾರ್ ಎಂಬಾತನ ವಿರುದ್ಧ 2ನೇ ಪತ್ನಿಯಿಂದ ದೂರು. ಬ್ಯಾಡ್ರಹಳ್ಳಿಯಲ್ಲಿ ಇನ್ನು ಬೋನಿಗೆ ಬೀಳದ ಚಿರತೆ. ಸತತ 2 ದಿನಗಳಿಂದ ಕಾರ್ಯಾಚರಣೆ. ಸ್ಥಳಕ್ಕೆ ಪೊಲೀಸರ ಭೇಟಿ. ಸುತ್ತಮುತ್ತ ಓಡಾಡದಂತೆ ಸ್ಥಳೀಯರಿಗೆ ಮನವಿ. ಪೊದೆಯಿದ್ದ ಪಾರ್ಕ್ ಕ್ಲೀನ್ ಮಾಡೋಕೆ ಚಿರತೆಯೇ ಬರಬೇಕಾಯ್ತು. ಇದೇ ಪಾರ್ಕ್ನ ಚಿರತೆ ಪಾರ್ಕ್ ಮಾಡಬೇಕು ಅಂತ ಮನವಿ. ಶಾಸಕ ಎಸ್ಟಿ ಸೋಮಶೇಖರ್ಗೆ ಮನವಿ ಮಾಡಿಕೊಂಡಿರೋ ಸ್ಥಳೀಯರು. ಭಕ್ತರ ಸೋಗಿನಲ್ಲಿ ಬಂದು ಮೊಬೈಲ್ ಕಳ್ಳತನ. ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಕೃತ್ಯ. ಕದ್ದು ಎಸ್ಕೇಪ್ ಆಗುವಾಗ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಜನ. ದಾವಣಗೆರೆ ಪವರ್ ಜಿಮ್ನಲ್ಲಿ ಲವ್ ಜಿಹಾದ್ ಆರೋಪ. ದೂರು ದಾಖಲಾಗಿಲ್ಲ ಅಂತ ಇನ್ನೂ ಆರೋಪಿಗಳನ್ನ ಬಂಧಿಸದ ಪೊಲೀಸ್. ಜಿಮ್ ಸಿಸಿಟಿವಿ ಡಿವಿಆರ್ನಲ್ಲಿ ಹಲವು ಮಹಿಳೆಯರ ಖಾಸಗಿ ವಿಡಿಯೋ ಪತ್ತೆ. 4 ದಿನದ ಹಿಂದೆ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆಯ ಶವ ಪತ್ತೆ. ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯಿಂದಾನೇ ಕೊಲೆಯ ಶಂಕೆ. ಬಾಗಲಕೋಟೆ ಜಿಲ್ಲೆಯ ವರ್ಚಗಲ್ ಗ್ರಾಮದಲ್ಲಿ ಘಟನೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಮಕ್ಕಳ ಜೊತೆ ಪೋಷಕರ ಪ್ರತಿಭಟನೆ. ಹಾವೇರಿ ಹಿರೇಮಾದಾಪುರ ಗ್ರಾಮದ ಶಾಲೆಯಲ್ಲಿ ಘಟನೆ. ಅಧಿಕಾರಿಗಳು ಶಾಲೆ ಮುಚ್ಚುವ ಪರಿಸ್ಥಿತಿ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರ ಆಕ್ರೋಶ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಪ್ರಮಾಣ ಕಡಿಮೆ. ಕೃಷ್ಣಾ ನದಿ ನೀರಿನ ಹರಿವು ಇಳಿಕೆ. ಚಿಕ್ಕೋಡಿ ವಿಭಾಗದಲ್ಲಿ 10 ಸೇತುವೆಗಳು ಜಲಾವೃತ. ಒಂದು ವಾರ ಅಬ್ಬರಿಸಿದ ಮಳೆರಾಯ ಶಾಂತ. ಹಿಪ್ಪರಗಿ ಬ್ಯಾರೇಜ್ ಒಳಹರಿವು 1,28,90,90 ಇಳಿಕೆ. ಮಹಾಮಳೆಯಿಂದ ರಾಜ್ಯದ ರೈತರು ಸದ್ಯ ನಿರಾಳ. ಈ ಬಾರಿಯೂ ಮೈಸೂರು ದಸರಾ ಮಹೋತ್ಸವ 11 ದಿನ. ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ 10 ದಿನ ಪೂಜೆ. ಹಿರಿಯ ವಿದ್ವಾಂಸ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗರ್ ಹೇಳಿಕೆ. ಕೊಲ್ಲೂರಿಗೆ ಭೇಟಿ ನೀಡಿದ ಕೇರಳ ಸಿಎಂ ವಿಡಿ ಸತೀಶನ್. ಶ್ರೀ ಮೂಕಾಂಬಿಕಾ ದೇವಿಯ ವಿಶೇಷ ಪೂಜೆಯಲ್ಲಿ ಭಾಗಿ. ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಸಿಎಂಗೆ ಗೌರವ. ಜೈಪುರದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ತಾಯಿಯ ಕೊಲೆಗೈದ ಕೇಸಲ್ಲಿ ಬಿಗ್ ಟ್ವಿಸ್ಟ್. ತಂದೆಗೂ ಚಿಕಿತ್ಸೆ ಸಿಗದಂತೆ ಮಾಡಿ ಜೀವ ತೆಗೆದಳ ಪುತ್ರಿ. ಆಯುಷಿಯ ಮಾವ ರಾಕೇಶ್ ಶರ್ಮಾ ದೂರು. ವಿಜಯ್ ಶರ್ಮಾ ಸಾವಿನ ಮರು ತನಿಖೆಗೆ ಆಗ್ರಹ. ಬೆಳ್ಳಂಬೆಳಗ್ಗೆ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದ ತ್ರಿಬಲ್ ಮರ್ಡರ್. ಅಮ್ಮ, ಅಜ್ಜಿ, ಬಾವನ ಕೊಲೆಗೈದು ಪ್ರಶಾಂತ್ ಆತ್ಮಹತ್ಯೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಘಟನೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಅಮೆರಿಕದ ಜೊತೆ ಮತ್ತೊಮ್ಮೆ ಶಾಂತಿ ಮಾತುಕತೆಗೆ ಇರಾನ್ ಮನವಿ. ಇರಾನ್ನ ಮನವಿಯನ್ನ ಅಮೆರಿಕ ಒಪ್ಪಿಕೊಂಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ. ಫಿಲಿಪೈನ್ಸ್ ದಕ್ಷಿಣ ದ್ವೀಪವಾದ ಮಿಂಡಾನೋವಾದಲ್ಲಿ ವರುಣನ ಆರ್ಭಟ. ಹಲವು ಪ್ರದೇಶಗಳಲ್ಲಿ ಭೀಕರ ಭೂಕುಸಿತ. ಪ್ರತ್ಯೇಕ ಭೂಕುಸಿತದಲ್ಲಿ 15ಕ್ಕೂ ಹೆಚ್ಚು ಮಂದಿ ಭೂಸಮಾಧಿ. ಇಂಗ್ಲೆಂಡ್ ವಿರುದ್ಧ ಸರಣಿ ಸೋಲಿನ ಬೆನ್ನಲ್ಲೇ ಟೀಂ ಇಂಡಿಯಾಗೆ ಗಾಯದ ಕಾಟ. ಹರ್ಷಿತ್ ರಾಣಾ ಮತ್ತು ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇಂಜುರಿಯಿಂದ ಔಟ್. 5ನೇ ಟಿ20 ಪಂದ್ಯ ಸೌತ್ ಹ್ಯಾಂಪ್ಟನ್ನಲ್ಲಿ ನಡೆಯಲಿದ್ದು ಭಾರತಕ್ಕೆ ವೈಟ್ ವಾಶ್ ಭೀತಿ. ಕಿಸ್ ಕೊಟ್ಟು ಗಿನ್ನೆಸ್ ರೆಕಾರ್ಡ್ಗೆ ಸೇರಿದ ಜೋಡಿ. 30 ಸೆಕೆಂಡ್ಗೆ 195 ಬಾರಿ ಮುತ್ತು ಕೊಟ್ಟು ವಿಶ್ವ ದಾಖಲೆ. ಬ್ರೆಜಿಲ್ನ ರೆನಾಟೋ ನಯಾರಾ ಎಂಬ ವೈದ್ಯ ಜೋಡಿಯ ಅಪರೂಪದ ಸಾಧನೆ. ಭರದಿಂದ ಸಾಗ್ತಿದೆ ರಾಮಾಯಣ ಪೋಸ್ಟ್ ಪ್ರೊಡಕ್ಷನ್. ಜುಲೈ 18ರಂದು ಸಿನಿಮಾದ ಟೀಸರ್ ರಿಲೀಸ್.
ಈಗಾಗಲೇ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ರಾಮಾಯಣ ಫಿಲಂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.